Hi, hello, welcome back to my channel Jai Shri Ram Classes for 10th. In last class, we have studied about the French and English. Now we are going to study about the wars took between them, that is Carnatic Wars. ಲಾಸ್ಟ್ ಕ್ಲಾಸ್ ಒಳಗೆ ಇಂಗ್ಲೀಷ್ ಮತ್ತು ಫ್ರೆಂಚ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಈಗ ಏನು ಮಾಡ್ತೀವಿ ಅಂತಂದ್ರೆ ಕಾರ್ನಾಟಿಕ್ ವಾರ್ಸ್ ಅವ್ರಿಬ್ಬರ ನಡುವೆ ಆಗಿದ್ದ ಕಾರ್ನಾಟಿಕ್ ಯುದ್ಧದ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದರೊಳಗೆ ಫಸ್ಟ್ ಕಾರ್ನಾಟಿಕ್ ವಾರ್ ಟುಕ್ ಪ್ಲೇಸ್ ಫ್ರಮ್ 1746 to 48. On the request of Dupleix, La Bourdonnais, a French military leader from Mauritius, invaded Madras and captured it from the English. This forced the helpless British to request the help of Anwaruddin, the Nawab of Carnatic. ಇಲ್ಲೇನಾಗ್ತಂದ್ರೆ ಡುಪ್ಲೆಕ್ಸ್ ಏನು ಮಾಡ್ತಾನೆ, ಲಾ ಬೋರ್ಡನೀಸ್ ಅನ್ನೋ ಮಿಲಿಟರಿ ಕಮಾಂಡರ್ನ ಏನು ಮಾಡ್ತಾನೆ ಕರೆಸ್ತಾನೆ. ಅಲ್ಲಿ ಬಂದು ಮದ್ರಾಸಿಗೆ ಏನು ಮಾಡ್ತಾನೆ ಕ್ಯಾಪ್ಚರ್ ಮಾಡಕ್ಕೆ ಹೆಲ್ಪ್ ತೊಗೊಂತಾನೆ. ಅವಾಗ ಏನು ಮಾಡ್ತಾರೆ ಬ್ರಿಟಿಷರು ಅಷ್ಟು ಸ್ಟ್ರಾಂಗ್ ಇರಂಗಿಲ್ಲ ಅವಕ್ಕಿಂತ. ಅದಕ್ಕೆ ಅವ್ನು ಏನು ಮಾಡ್ತಾರೆ ಬ್ರಿಟಿಷರು ಯಾರು ಹೆಲ್ಪ್ ತೊಗೊತಾರಂದ್ರೆ ಅನ್ವರುದ್ದೀನ್, ಅವ ನವಾಬ್ ಆಫ್ ಕಾರ್ನಾಟಿಕ್ ಆಗಿರ್ತಾರ ಅಂತ ಹೇಳಿದ್ವಿ ನಾವು ಲಾಸ್ಟ್ ಕ್ಲಾಸ್ ಅವ್ರು ನೋಡಿದ್ವಿ. ದ ಮಿಲಿಟರಿ ಸೆಂಟ್ ಬೈ ಅನ್ವರುದ್ದೀನ್ ಫೇಲ್ ಟು ಡಿಫೀಟ್ ದ ಫ್ರೆಂಚ್ ಅಟ್ ಮದ್ರಾಸ್. ಆದ್ರೆ ಏನಾಯ್ತು, ಅನ್ವರುದ್ದೀನ್ ಕಳಿಸಿದ್ದ ಫ್ರೆಂಚ್ ಆರ್ಮಿ ಏನಿತ್ತು ಅದೇನಾಯ್ತು ಮದ್ರಾಸ್ ಒಳಗೆ ಸೋತು. Finally, La Bourdonnais took money from the English and returned Madras and went back to the Mauritius. Mauritius ಅನ್ನೋ ಪ್ಲೇಸ್ ಅದು ಯುರೋಪ್ ಒಳಗೆ, ಅಲ್ಲಿಂದ ಬಂದಿರ್ತಾರೆ ಅವ್ರು. ಬಂದು ಏನು ಮಾಡ್ತಾರೆ ವಾಪಸ್ ಅವ್ರು ಫ್ರೆಂಚ್ ಏನು ಮಾಡ್ತಾರೆ ಸೋತಿರ್ತಾರಲ್ಲ, ಇಲ್ಲಿ ಇಂಗ್ಲೀಷು ಫ್ರೆಂಚರಿಗೆ ಸೋತಿರ್ತಾರೆ. ಅದಕ್ಕೆ ಏನು ಮಾಡ್ತಾರೆ ಲಾ ಬೋರ್ಡನೀಸ್ ಏನು ಮಾಡ್ತಾರೆ ಇಂಗ್ಲೀಷ್ ಕಡೆ ರೊಕ್ಕ ಇಸ್ಕೊಂಡು ಏನು ಮಾಡ್ತಾರೆ ಅವ್ರ ಮದ್ರಾಸ್ ಅವಂಗ ವಾಪಸ್ ಕೊಟ್ಟು ವಾಪಸ್ ಅವರು ಮೊರಾಷಿಯಸ್ಸಿಗೆ ಎಲ್ಲಿಂದ ಬಂದಿರ್ತಾರೆ ಅಲ್ಲಿಗೆ ವಾಪಸ್ ಊರಿಗೆ ಹೋಗ್ತಾರೆ. This enraged Dupleix and he attempted to take Madras but failed. Finally, the war ended with the treaty in the Europe between France and England called Treaty of Aix-la-Chapelle. ಯಾವ ಟ್ರೀಟಿ ಆಗುತ್ತೆ ಅಂತಂದ್ರೆ ಆಕ್ಸ್-ಲಾ-ಚಾಪೆಲ್ ಅನ್ನೋ ಟ್ರೀಟಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಆಗಿರುತ್ತೆ. ಎದ್ರ ಸಂಬಂಧ ಆಕೈತಿ ಅಂತಂದ್ರೆ ಈ ಡುಪ್ಲೆಕ್ಸ್ ಏನ್ ಮಾಡ್ತಾನ, ಅವ್ ಸುಮ್ ಕುಂದ್ರಾಕ್ ಆಗೋಂಗಿಲ್ಲ, ಅವ್ ಮದ್ರಾಸ್ ಬೇಕಾಗಿರತ್ತೆ. ಯಾಕಂದ್ರೆ ಲಾ ಬೋರ್ಡನೀಸ್ ಏನ್ ಮಾಡಿರ್ತಾನ ವಾಪಸ್ ಇಂಗ್ಲೀಷಿಗೆ ಅದನ್ನ ಕೊಟ್ಟಿರ್ತಾನ. ಆದ್ರೆ ಡುಪ್ಲೆಕ್ಸ್ ಇರ್ತೈತಿ ಅದ್ ಮದ್ರಾಸ್ ಬೇಕಾಗಿರ್ತೈತಿ, ಆದ್ರೆ ಅದ್ರೊಳಗ ಸಕ್ಸಸ್ ಆಗಂಗಿಲ್ಲ. ಅದ್ರ ಸಂಬಂಧ ಏನಾಗತ್ತೆ ವಾರ್ ಎಂಡ್ ಆಗತ್ತೆ. ಯಾವ ಟ್ರೀಟಿಯಿಂದ ಅಂತಂದ್ರೆ ಅಕ್ಸೈ-ಲಾ-ಚಾಪೆಲ್ ಅನ್ನೋ ಟ್ರೀಟಿಯಿಂದ ಏನಾಗುತ್ತೆ ವಾರ್ ಎಂಡ್ ಆಕೈತಿ. ಎಲ್ಲಿ ಯುರೋಪ್ ಒಳಗೆ ಎಂಡ್ ಆಕೈತಿ. Next, know this. The Nizam of Hyderabad, Asaf Jah, died in 1748. A tussle started between his son Nisar Jung and his daughter's son Muzaffar Jung for the throne. ಇಲ್ಲೇನಾಗತ್ತೆ ಅಂತಂದ್ರೆ ನಿಜಾಮ್ ಆಫ್ ಹೈದರಾಬಾದ್ ಯಾರಿದ್ರು ಅಸಫ್ ಜಾ ಇದ್ರು, ಅದ್ ನೋಡಿದ್ವಿ ನಾವು ಲಾಸ್ಟ್ ಕ್ಲಾಸ್ ಒಳಗೆ. ಅವ್ರ ಏನಾಗತ್ತೆ ಅವನ್ ಮಗ ಯಾರು ನಿಸರ್ ಜುಂಗ್ ಅವರು ಮತ್ತೆ ಅಸಫ್ ಜಾನ್ ಮಗಳ ಮಗ ಇಬ್ರು ಏನ್ ಮಾಡ್ತಾರ ಹೊಡ್ದಾಡ್ತಾರ. ನನಗ್ ಬೇಕ ರಾಜ್ಯ, ನನಗ್ ಬೇಕ ಅಂತ ಹೇಳಿ ಅಧಿಕಾರ, ನಾ ರಾಜ ಆಗ್ತೀನಿ ಅಂತೇಳಿ ಹೊಡ್ದಾಡ್ತಿರ್ತಾರ. ಎದ್ರ ಸಂಬಂಧ ಹೊಡ್ದಾಡ್ತಿರ್ತಾರ ಅಂತಂದ್ರೆ ಈಗ ನಿಜಾಮ್ ಆಫ್ ಹೈದರಾಬಾದ್ ಏನಾಗಿರ್ತಾರ ಅಸಫ್ ಅಲಿ ಸತ್ತಿರ್ತಾರ 1748 ಒಳಗ ಅವ್ರು ಸತ್ತಿರ್ತಾರ. ಆ ಕಿಂಗ್ ಆಗ್ಬೇಕಲ್ಲ ಈಗ, ಅದಕ್ಕೆ ನಾನು ಅಂತ ಹೇಳಿ ಅವ್ನ ಮಗ ಮತ್ತೆ ಹಳೆ ಇಬ್ರು ಜಗಳ ಆಡ್ತಿರ್ತಾರ. ಮಗ ಮತ್ತೆ ಮೊಮ್ಮಗ ಜಗಳ ಆಡ್ತಿರ್ತಾರ. On the other hand, a fight had broken out between Chand Sahib, who was released from Maratha prison, and Anwaruddin in the ಕಾರ್ನಾಟಿಕ್ ಜಾಗದೊಳಗೆ ಏನಾಗುತ್ತೆ ಚಂದ್ ಸಾಹೇಬ್ ಮತ್ತು ಅನ್ವರುದ್ದೀನ್ ನಡುವೆ ಮತ್ತು ಅಲ್ಲಿ ಯುದ್ಧ ಚಾಲುವಾಗಿರ್ತೈತಿ. ನಾನು ಕಿಂಗ್ ಆಗ್ಬೇಕು, ನಾನು ಕಾರ್ನಾಟಿಕ್ ಕಿಂಗ್ ಆಗ್ಬೇಕು ಅಂತ ಹೇಳಿ. ಇದೇ ಟೈಮ್ಗೆ ಫ್ರೆಂಚ್ ಏನ್ ಮಾಡ್ತಾರ ಅಡ್ವಾಂಟೇಜ್ ತಗೊಂತಾರ. The French extended their support to Muzaffar Jung in Hyderabad and Chand Sahib in Carnatic. ಇವ್ರು ಏನ್ ಮಾಡ್ತಾರ ಫ್ರೆಂಚ್ ಯಾರಿಗೆ ಹೆಲ್ಪ್ ಮಾಡ್ತಾರಂದ್ರ ಮುಜಾಫರ್ ಜುಂಗ್ ಅಂದ್ರ ಅಸಫ್ ಅಲಿ ಮೊಮ್ಮಗ ಫ್ರೆಂಚ್ದವ್ರು ಸಪೋರ್ಟ್ ಮಾಡ್ತಾರ ಹೈದರಾಬಾದ್ ಒಳಗ. ಮತ್ತೆ ಚಂದ್ ಸಾಹೇಬಿಗೂ ಕರ್ನಾಟಕ ಒಳಗೆ ಯಾರು ಹೆಲ್ಪ್ ಮಾಡ್ತಾರ ಅಂತಂದ್ರೆ ಫ್ರೆಂಚ್ದವ್ರು ಹೆಲ್ಪ್ ಮಾಡ್ತಾರ. ಇದು ನಿಸರ್ ಜುಂಗ್, ಅನ್ವರುದ್ದೀನ್, ಮುಜಾಫರ್ ಜುಂಗ್ ಇವರು.
ಆಮೇಲೆ ಏನಾಗುತ್ತೆ ಅಂತಂದ್ರೆ ಇಂಗ್ಲಿಷ್ ಅವ್ರು ಏನ್ ಮಾಡ್ತಾರೆ, ಇನ್ನು ಉಳಿದ ಇಬ್ಬರಿಗೆ ಸಪೋರ್ಟ್ ಮಾಡ್ತಾರೆ. ಯಾರೇ ನಿಸರ್ಜುಮ್ ಅಸಫ್ ಅಲಿ ಮಗಗ ಮತ್ತೆ ಅನ್ವರುದ್ದೀನ್ ಕರ್ನಾಟಿಕ್ ಒಳಗ ಅನ್ವರುದ್ದೀನ್ಗೆ ಇಂಗ್ಲಿಷ್ ದವರ ಸಪೋರ್ಟ್ ಮಾಡ್ತಾರ ಕಿಂಗ್ ಆಗಾಕ. In 1749, the combined forces of French, Chand Sahib and Muzaffar Jung defeated Anwaruddin and killed him in the Battle of Ambur. ಇಲ್ಲೊಂದಿಷ್ಟು ಕ್ಯಾರೆಕ್ಟರ್ಸ್ನ ಇಮ್ಯಾಜಿನ್ ಮಾಡೋಣ. ಫಸ್ಟ್ ಟ್ರಯಾಂಗಲ್ ಯಾರು ಅಂತ ಅನ್ಕೋರಿ, ಚಂದ್ ಸಾಹೇಬ್ ಅಂತ ಅನ್ಕೋರಿ. ನೆಕ್ಸ್ಟ್ ಮುಜಾಫರ್ ಜುಂಗ್ ಸರ್ಕಲ್, ಮತ್ತೆ ಇದೊಂದು ಏನು ಫ್ರೆಂಚ್ ಅಂತ ಇಮ್ಯಾಜಿನ್ ಮಾಡಿ. ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ್ರೆ ಇವ್ರು 3 ಜನ ಸೇರಿ ಅನ್ವರುದ್ದೀನನ್ನ ಬ್ಯಾಟಲ್ ಆಫ್ ಅಂಬರ್ ಒಳಗ ಸೋಲಿಸಿ ಸಾಯಿಸ್ತಾರ. ಎಲ್ಲೇ ಬ್ಯಾಟಲ್ ಆಫ್ ಅಂಬೂರ್ ಅಂದ್ರೆ ಕಾರ್ನಾಟಿಕ್ ಒಳಗ. ಕಾರ್ನಾಟಿಕ್ ಕಿಂಗ್ ಯಾರು ಅಕ್ಕಾರ ಆಮೇಲೆ ಅಂತಂದ್ರೆ ಚಂದ್ ಸಾಹೇಬ್ ಕಿಂಗ್ ಅಕ್ಕಾರ. ಇದೆಲ್ಲ ಎದದ್ದು ವಾರ್ ನಡೆದಿದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ ಕಾರ್ನಾಟಿಕ್ ಬಗ್ಗೆ. ಇದಿಷ್ಟು ನೋಡಿದ್ದು ಕಾರ್ನಾಟಿಕ್ ಮೇಲೆ. ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ್ರೆ ಇವ್ರು ಆಮೇಲೆ ಇವ್ರ ಮಗ ಇರ್ತಾರೆ. ಯಾರ ಮಗ? ಅನ್ವರುದ್ದೀನ್ ಮಗ ಮೊಹಮ್ಮದ್ ಅಲಿ ಅಂತ ಇರ್ತಾರೆ. ಮೊಹಮ್ಮದ್ ಅಲಿ ಏನ್ ಮಾಡ್ತಾರ ಅಂತಂದ್ರೆ ತಿರುಚನಪಲ್ಲಿ ಒಳಗ ಬ್ರಿಟಿಷ್ ಹೆಲ್ಪ್ ಇಂದ ಹೋಗಿ ಸೇಫ್ ಆಗಿ ಇರ್ತಾರೆ. ಯಾರೋ ಮೊಹಮ್ಮದ್ ಅಲಿ ಮತ್ತೆ ಹೆಲ್ಪ್ ತಗೊಂತಾರೆ. ಯಾರ್ದು? ಬ್ರಿಟಿಷ್ ಹೆಲ್ಪ್ ತಗೊಂಡು ತಿರುಚನಪಲ್ಲಿ ಒಳಗ ಸೇಫ್ ಆಗಿ ಇರ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ್ರೆ ಇವ್ರು ಫ್ರೆಂಚ್ ಮಾರ್ಕ್ಸ್ ಸುಮ್ಕೊಂಡಂಗಿಲ್ಲ. ಇಲ್ಲಿ ಇನ್ನೊಬ್ರು ಕ್ಯಾರೆಕ್ಟರ್ ಅದಾರ. ಯಾರು? ಮುಜಾಫರ್ ಜುಂಗ್. ಅವರು ಕಿಂಗ್ ಆಗ್ಬೇಕಂತ ಇರ್ತೈತಿ. ಇವ್ರೇನ್ ಮಾಡ್ತಾರೆ ಮತ್ತೆ ವಾಪಸ್ ಇವ್ರು 3 ಜನ ಸೇರಿ ಯಾರ ಜೊತೆ ಯುದ್ಧ ಸಾಡ್ತಾರ ಅಂತಂದ್ರೆ ನಿಸರ್ ಜುಂಗ್ ಜೊತೆ ಯುದ್ಧ ಮಾಡ್ತಾರ. ಆ ಯುದ್ಧದೊಳಗ ಏನ್ ಮಾಡ್ತಾರ ಇವ್ರು ನಿಸರ್ ಜುಂಗ್ ನ ಸಾಯಿಸ್ತಾರ. ಸಾಯಿಸಿದ್ಮೇಲೆ ಯಾರ್ ಕಿಂಗ್ ಅಕ್ಕಾರ? ಮುಜಾಫರ್ ಜುಂಗ್ ಕಿಂಗ್ ಮಾಡ್ತಾರೆ. ಯಾರು ಮಾಡ್ತಾರ? ಫ್ರೆಂಚು ಮುಜಾಫರ್ ಜುಂಗ್ ನ ಕಿಂಗ್ ಮಾಡ್ತಾರ. ಆದ್ರೆ ಒಂದಷ್ಟು ದಿನ ಹೋದ್ಮೇಲೆ ವಾಪಸ್ ಮುಜಾಫರ್ ಜುಂಗ್ ನ ಸಾಯಿಸ್ತಾರ. ಯಾರು? ಫ್ರೆಂಚ್. ಸಾಯಿಸಿ ಅಸಫ್ ಜಾ ಅಂದ್ರೆ ಇವ್ರ ಪಪ್ಪ, ಇವ್ರ ನಿಸರ್ ಜುಂಗಿನ ಅಂದ್ರೆ ಇವ್ರ ಅಜ್ಜ, ಮುಜಾಫರ್ ಜುಂಗ್ನ ಅಜ್ಜ ಇರ್ತಾರಲ್ಲ ಅವ್ರ ಇನ್ನೊಬ್ಬ ಮಗ ಇರ್ತಾರ. ಅವನನ್ನ ಏನ್ ಮಾಡ್ತಾರೆ? ಸಾಲ್ಬಾದ್ ಜಂಗ್ನ ಅವ್ರನ್ನ ಏನ್ ಮಾಡ್ತಾರೆ? ಕಿಂಗ್ ಆಗಿ ಮಾಡ್ತಾರೆ. ಎದರದ? ಹೈದರಾಬಾದಿನ ಕಿಂಗ್ ಆಗಿ ಇವ್ರನ್ನ ಮಾಡ್ತಾರ. ದಿಸ್ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಸೆಕೆಂಡ್ ಕಾರ್ನಾಟಿಕ್ ವಾರ್. In the changed circumstances, French made Salbat Jung, another son of Asaf Jah, as the Nizam of Hyderabad. An officer named Busi was appointed in Hyderabad for his protection by the French. In the Carnatic, Chand Sahib had become the Nawab with the help of French. Robert Clive of East India Company attacked Arcot, the capital city of Carnatic, and defeated Chand Sahib. ಇಲ್ಲಿ ಏನ್ ಮಾಡ್ತಾರೆ? ಸೆಕೆಂಡ್ ಕಾರ್ನಾಟಿಕ್ ವಾರ್ ಒಳಗ ಇಲ್ಲಿ ನೋಡ್ಬೋದು, ಆಗಲೇ ನೋಡಿದ್ವಿ ಸಾಲ್ಬಾತಿನ ಏನ್ ಮಾಡ್ತಾರ? ಅವರು ಫ್ರೆಂಚ್ ಕಿಂಗ್ ಮಾಡ್ತಾರೆ. ಈ ಸಾಲ್ಬಾತಿನ ಪ್ರೊಟೆಕ್ಟ್ ಮಾಡಾಕ ಏನ್ ಮಾಡ್ತಾರ? ಬುಸಿ ಅನ್ನೋ ಆಫೀಸರ್ನ ನೇಮಕ ಮಾಡ್ತಾರೆ. ಯಾರು? ಫ್ರೆಂಚ್. ಅದಷ್ಟಾದ್ಮೇಲೆ ಹೈದರಾಬಾದ್ ಒಳಗ ಕರ್ನಾಟಕ ಒಳಗ ಚಂದ್ ಸಾಹೇಬ್ ಏನಾಗಿರ್ತಾರ? ಕಿಂಗ್ ಆಗಿರ್ತಾರಲ್ಲ, ಅವಾಗ ಏನ್ ಮಾಡ್ತಾರ? ರಾಬರ್ಟ್ ಕ್ಲೈವ್ ಬರ್ತಾರ. ಬಂದ್ ಅರ್ಕಾಟ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಲ್ಲ ಅರ್ಕಾಟ್ ನೋಡ್ಬೋದು ನೀವು ಮ್ಯಾಪ್ ಒಳಗ. ಅಟ್ಯಾಕ್ ಮಾಡಿ ಏನ್ ಮಾಡ್ತಾರ? ಚಂದ್ ಸಾಹೇಬ್ನ ಸೋಲಿಸ್ತಾರೆ. Chand Sahib was imprisoned and later killed in the war. In the place of Chand Sahib, the English named Muhammad Ali, the son of Anwaruddin, as the Nawab of Carnatic. ಆಗಲೇ ನೋಡಿದ್ವಿ ಅನ್ವರುದ್ದೀನ್ ಮಗ ಏನ್ ಮಾಡಿದ್ದ? ತಿರುಚನಪಲ್ಲಿ ಒಳಗಿದ್ದ. ಇವ್ರು ಏನ್ ಮಾಡ್ತಾರೆ? ಚಂದ್ ಸಾಹೇಬನ್ ಸೋಲಿಸಿ ವಾಪಸ್ ಏನ್ ಮಾಡ್ತಾರೆ? ಅನ್ವರುದ್ದೀನ್ ಅವ್ರನ್ನ ಕಿಂಗ್ ಆಗಿ ಮಾಡ್ತಾರೆ. ಅದರದ ನವಾಬ್ ಆಫ್ ಕಾರ್ನಾಟಿಕ್. ಇವರ ಯಾರು? ಮೊಹಮ್ಮದ್ ಅಲಿ. The second Carnatic war ended with the Treaty of Pondicherry. ಟ್ರೀಟಿ ಆಫ್ ಪಾಂಡಿಚೇರಿ ಜೊತೆ ಸೆಕೆಂಡ್ ಕಾರ್ನಾಟಿಕ್ ವಾರ್ ಕಂಪ್ಲೀಟ್ ಆಕೈತಿ. ಅವಾಗ ಏನ್ ಮಾಡ್ತಾರೆ? ದ ಫ್ರೆಂಚ್ recalled Dupleix. This war brought Leracius to the English, while the French suffered in the political setback. ಇಲ್ಲಿ ಏನಾಗತ್ತಂದ್ರೆ ಈ ಫ್ರೆಂಚ್ ಏನಿರ್ತಾರಲ್ಲ ವಾಪಸ್ ಡುಪ್ಲೆಕ್ಸಿನ ಕರ್ಸ್ಕೊಂಡ್ಬಿಡ್ತಾರೆ ಎಲ್ಲೇ ಫ್ರೆಂಚಿಗೆ. ಅವಾಗ ಇವ್ರು ಬ್ರಿಟಿಷ್ರಿಗೆ ಹೆಲ್ಪ್ ಆಗುತ್ತೆ.
ಬಟ್ ಫ್ರೆಂಚ್ಗೆ ಏನಾಗುತ್ತೆ, ಪೊಲಿಟಿಕಲಿ ಅನ್ಸ್ಟೇಬಲ್ ಆಗಿಬಿಡ್ತಾರೆ ಅವರು, ರಾಜಕೀಯವಾಗಿ ಎಲ್ಲ ಹಿಂದುಳಿದು ಬಿಡ್ತಾರೆ ಅಂತ ಹೇಳ್ತಾರೆ. ಥರ್ಡ್ ಕಾರ್ನೆಟಿಕ್ ವಾರ್. Count de Lally, of French, attempted to besiege the fort Vendewash in 1760. In this decisive battle, Sir Eyrecourt of English army defeated the French and imprisoned Bussy. Lally escaped and hid in Pondicherry. Finally, Eyrecourt attacked Pondicherry and Lally had to surrender unconditionally in 1761. ಇಲ್ಲೇನ್ ಮಾಡ್ತಾರಂದ್ರೆ ಫ್ರೆಂಚ್ ಕೌಂಟ್ ಡಿ ಲೇಲೆ ಅನ್ನೋರ್ನ ಕರೆಸ್ತಾರೆ. ವಾಂಡಿವಾಶ್ ಮೇಲೆ ಏನ್ ಮಾಡ್ತಾರೆ, ಇವರು ಅಟ್ಯಾಕ್ ಮಾಡ್ತಾರೆ, ಯಾರು, ಫ್ರೆಂಚ್. ಆದ್ರೆ ಏನ್ ಮಾಡ್ತಾರೆ, ಸರ್ ಐರ್ಕೋಟ್ ಅಂತ ಹೇಳಿ ಇಂಗ್ಲಿಷ್ ಆರ್ಮಿ ಏನ್ ಮಾಡ್ತಾರೆ, ಫ್ರೆಂಚ್ನ ಸೋಲಿಸ್ತಾರೆ. ಸೋಲಿಸಿ ಬುಸ್ಸಿ ಅವ್ರ ಆರ್ಮಿ ಇವರಿದ್ರಲ್ಲ ಕಮಾಂಡರ್, ಅವ್ರನ್ನ ಏನ್ ಮಾಡ್ತಾರೆ, ಸರ್ ಇಟ್ಬಿಟ್ಟು ಸೋಲಿಸ್ತಾರೆ. ಸೋಲಿಸಿದ್ಮೇಲೆ ಲೇಲೆ ಏನ್ ಮಾಡ್ತಾರೆ, ಎಸ್ಕೇಪ್ ಆಗಿಬಿಡ್ತಾರೆ. ಎಸ್ಕೇಪ್ ಆಗಿ ಪಾಂಡಿಚೇರಿ ಒಳಗೆ ಹೋಗಿ ಅಡ್ಕೊಂಡು ಕುಂತಿರ್ತಾರೆ. ಸರ್ ಇಟ್ಬಿಟ್ಟು ಬಿಡಂಗಿಲ್ಲ, ಹೋಗಿ ವಾಪಸ್ ಪಾಂಡಿಚೇರಿನ ಅಟ್ಯಾಕ್ ಮಾಡಿ ಲೇಲೆನ ಏನ್ ಮಾಡ್ತಾರೆ, ಸರೆಂಡರ್ ಮಾಡ್ಕೊಂತಾರೆ. The French lost their all bases in India due to the Carnatic Wars. In spite of this, as per the Treaty of Paris, signed in 1763, Pondicherry was returned to French. With these developments, the French lost their importance in India. In this way, the English, by defeating all the revivals, started consolidating their power in southern India. ಏನ್ ಮಾಡ್ತಾರೆ, ಬ್ಯಾಟಲ್ 3 ಕರ್ನಾಟಿಕ್ ವಾರ್ ಆದ್ವ ಫ್ರೆಂಚ್ ಮತ್ತೆ ಇಂಗ್ಲಿಷ್ ನಡುವೆ. ಅಲ್ಲಿ ಏನ್ ಮಾಡ್ತಾರೆ, ಅಷ್ಟೊತ್ತಿಗ ಫ್ರೆಂಚ್ ಅಷ್ಟು ಫುಲ್ ಸೋತ್ ಹೋಗ್ಬಿಟ್ಟಿರ್ತಾರ ಅವ್ರು. ಲಾಸ್ಟ್ ಇದ್ದಿದ್ದವ್ರು ಪಾಂಡಿಚೇರಿ ಒಂದು, ಅದನ್ನೂ ಕಸ್ಕೊಂಡ್ ಬಿಟ್ಟಿರ್ತಾರೆ ಇಂಗ್ಲಿಷ್. ಏನಾಗಿದೆ, ಟ್ರೀಟಿ ಆಫ್ ಪ್ಯಾರಿಸ್ ಅಂತ ಹೇಳಿ ಸೈನ್ ಮಾಡ್ತಾರೆ. ಯಾವಾಗ 1763 ಒಳಗ ಸೈನ್ ಏನ್ ಮಾಡ್ತಾರೆ, ವಾಪಸ್ ಇಂಗ್ಲಿಷ್ ಪಾಂಡಿಚೇರಿ ತಗೊಂಡಿರ್ತಾರಲ್ಲ ಅದನ್ನ ವಾಪಸ್ ಫ್ರೆಂಚಿಗೆ ಕೊಡ್ತಾರೆ. ಕೊಟ್ಟು ಸುಮ್ಮನೆ ಅಷ್ಟೊತ್ತಿಗೆ ಎಲ್ಲಾ ಡೆವಲಪ್ಮೆಂಟ್ ಇಂದು ಇಂಪಾರ್ಟೆನ್ಸ್ ಹೋಗ್ಬಿಟ್ಟಿರ್ತೈತೆ, ಫ್ರೆಂಚಿನ ಏನು ಇಂಪಾರ್ಟೆನ್ಸ್ ಉಳಿದಿರಂಗಿಲ್ಲ. ಈ ತರ ಏನ್ ಮಾಡ್ತಾರೆ, ಇಂಗ್ಲಿಷ್ ತಮ್ಮ ರಾಜ್ಯನ ಸ್ಥಾಪನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸದರ್ನ್ ಇಂಡಿಯಾ ಒಳಗ. ದಕ್ಷಿಣ ಭಾರತದಾಗ ಏನ್ ಮಾಡ್ತಾರೆ, ಇಂಗ್ಲಿಷ್ ತಮ್ಮ ಫುಲ್ ಕಂಟ್ರೋಲ್ ತಗೊಂಡ್ಬಿಟ್ಟಿರ್ತಾರೆ. ಅಲ್ಲಿ ಯಾರೋ ಅವ್ರಿಗೆ ರೈವಲ್ರಿ ಇರಂಗಿಲ್ಲ, ಅಂದ್ರೆ ಅಪೋಸಿಟ್ ಪಾರ್ಟಿಗೆ ಯಾರು ಇರಂಗಿಲ್ಲ. ಹೊರಗಿಂದ ಬಂದವರಾಗ್ಲಿ ಅಥವಾ ಒಳಗಿರೋರಾಗ್ಲಿ, ಇಂಡಿಯಾ ಒಳಗಿರೋರಾಗ್ಲಿ ಅಥವಾ ಹೊರಗಿಂದ ಬಂದವರಾಗ್ಲಿ, ಯಾರೋ ಅವ್ರ ಅಪೋಸ್ ಇರಂಗಿಲ್ಲ. ಸೊ ಇಲ್ಲಿಗೇನಾಯ್ತು, 3 ಕರ್ನಾಟಿಕ್ ವಾರ್ನ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಬರುತ್ತೆ ನೋಡೋಣ ಅಂತ. ಈಗ ನಮ್ಮ ವಿಡಿಯೋಸ್ ನೆಕ್ಸ್ಟ್ ನಿಮಗೆ ಬರ್ಬೇಕಂತಂದ್ರೆ ಏನ್ ಮಾಡ್ಬೇಕು, ನೀವು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಆನ್ ಮಾಡಿ ಇಟ್ಕೊಂಡ್ರೆ ನಾ ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅವಾಗ ವಿಡಿಯೋಸ್ ಎಲ್ಲ ನಿಮಗೆ ಬರ್ತಾವೆ ಸಡನ್ ಆಗಿ, ನೀವು ನೋಡ್ಕೋಬಹುದು. ಸೊ ಟೆಲ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಸೊ they can also get help from this. Thank you.